ಈ ಕ್ಷಣದಲ್ಲಿ ನಿಮ್ಮೆದುರು ನಿಲ್ಲುವುದು ನನಗೆ ಅತ್ಯಂತ ಹೆಮ್ಮೆಯ, ಕೃತಜ್ಞತೆ ಹಾಗೂ ಭಾವನಾತ್ಮಕ ಕ್ಷಣವಾಗಿದೆ. ಮೊದಲನೇದಾಗಿ ನನ್ನ ಮೇಲೆ ವಿಶ್ವಾಸವಿಟ್ಟು ಈ ಮಹತ್ವದ ಜವಾಬ್ದಾರಿಯನ್ನು ನೀಡಿದ ಪ್ರತಿಯೊಬ್ಬ ಪಾಸ್ಟ್ ಪ್ರೆಸಿಡೆಂಟ್ ಮತ್ತು ಕೌನ್ಸಿಲ್ ಮೆಂಬರ್ ಅಂಡ್ ಸದಸ್ಯರಿಗೆ ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನಿಮ್ಮ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿರುವುದು ನನ್ನ ವೃತ್ತಿ ಜೀವನ ಹಾಗೂ ವೈಯಕ್ತಿಕ ಜೀವನದ ಅತ್ಯಂತ ಗೌರವದ ಸಂದರ್ಭಗಳಲ್ಲಿ ಒಂದಾಗಿದೆ. ನಾವು ಎಲ್ಲರೂ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಿ ನಮ್ಮ ಸಂಘವನ್ನು ಇನ್ನಷ್ಟು ಬಲಪಡಿಸಿದ್ದೇವೆ. ನಾನು ಪೀಣ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷನಾಗಿ ಇವತ್ತಿನ ಪ್ರಮಾಣ ವಚನ ಸ್ವೀಕರಿಸಿದ್ದೇನೆ. ಈ ಸಮಯದಲ್ಲಿ ಪೀಣ್ಯ ಕೈಗಾರಿಕಾ ಪ್ರದೇಶ ಸುತ್ತಮುತ್ತ ತುಂಬ ಪ್ರಾಬ್ಲಮ್ಸ್ ಇದೆ. ಅದರಲ್ಲಿ ಮುಖ್ಯವಾಗಿ ಕಸದ ಸಮಸ್ಯೆ ತುಂಬ ಇದೆ. ಅದನ್ನು ಮೊದಲನೇ ಹಂತದಲ್ಲೇ ಅದನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗೆ ಇನ್ನೂ ಬೇಕಾದಷ್ಟು ಸಮಸ್ಯೆ ಇದೆ. ನಿಧಾನಕ್ಕೆ ನಮ್ಮ ಕಮಿಟಿ ಜೊತೆ ಚರ್ಚೆ ಮಾಡಿಕೊಂಡು ಒಂದೊಂದಾಗಿ ಬಗೆಹರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಇದು ಒಂದು ವರ್ಷದಲ್ಲಿ ಬಗೆಹರಿಸಲಿಕ್ಕೆ ಆಗದೇ ಇರ್ಬೋದು. ಇವಾಗಿಂದನೇ ಸ್ಟಾರ್ಟ್ ಮಾಡ್ತೀವಿ ನಾವು. ಇಲ್ಲಿ ಒಂದು ವರ್ಷ ಅವಧಿ ಆದಮೇಲೆ ಬೇರೆಯವ್ರು ಬರ್ತಾರೆ. ನಾವೇನು ಮಾಡಿರ್ತೀವಿ ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಈಗ ನಾನು ಕೂಡ ಹಿಂದೆ ಮಾಡಿರೋ ಅರ್ಧಕ್ಕೆ ಬಿಟ್ಟಿರೋ ಕಾರ್ಯನೆಲ್ಲ ನಾನು ಮುಂದುವರಿಸ್ತೀನಿ. ಅದೇ ಥರ ಮುಂದುವರಿಸ್ತಾನೆ ಇರ್ತಾರೆ. ಇದು ನಿರಂತರ ಪ್ರಯತ್ನ. ಇದು 1-2 ದಿನಕ್ಕೆ ಆಗೋ ಕೆಲಸ ಅಲ್ಲ. ಇದು ಪ್ರಯತ್ನ ಪಡ್ತೀನಿ. ಮಾಜಿ ಅಧ್ಯಕ್ಷರುಗಳು ಬೆಂಬಲ ಎಲ್ಲ ಮಾಜಿ ಅಧ್ಯಕ್ಷರ ಬೆಂಬಲ ನನಗಿದೆ. ಎಲ್ಲರೂ ನನ್ನ ಜೊತೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಎಲ್ಲರನ್ನೂ ಅಸೋಸಿಯೇಷನ್ ಕರೆದ್ಬಿಟ್ಟು ಅವ್ರ ಗೈಡೆನ್ಸ್ ಮೇಲೆ ನಾನು ತುಂಬ ಚೆನ್ನಾಗಿ ವರ್ಕ್ ಮಾಡ್ತೀನಿ. ಸರ್ಕಾರದ ಜೊತೆ ಸರ್ಕಾರದ ಜೊತೆ ನಿರಂತರ ಸಂಪರ್ಕ ಸಾಧಿಸಲೇಬೇಕಾಗುತ್ತೆ. ನಮ್ಮ ಏನಿತ್ತು ಕುಂದುಕೊರತೆ ಇದೆ ಎಲ್ಲದನ್ನು ಸರ್ಕಾರದ ಎದುರುಗಡೆ ನಮ್ಮ ಇಟ್ಟು ಅವ್ರ ಜೊತೆ ಚರ್ಚೆ ಮಾಡಿ ಆದಷ್ಟು ಬೇಗ ಇದಕ್ಕೆಲ್ಲ ಪರಿಹಾರ ಕಂಡುಹಿಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ತುಂಬ ಖುಷಿ ಇದೆ. ಬಟ್ ಪೀಣ್ಯದಲ್ಲಿರೋರು ಎಲ್ಲರ ಸಹಕಾರದಿಂದ ಅವರು ಅಧ್ಯಕ್ಷರಾಗಿರೋದು. ಒಳ್ಳೆ ಕೆಲಸ ಮಾಡಲಿ ಅನ್ನೋದು ನಮ್ಮ ಆಸೆ. ಪೀಣ್ಯಗಳು ಒಳ್ಳೆ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಆಸೆ ಇದೆ. ಅವ್ರ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆ ಕೆಲಸ ಮಾಡಲಿ. ಎಷ್ಟೊಂದು ಜನ ಇವರು ಅಸೋಸಿಯೇಷನ್ ಸಿಕ್ಕಿದೆ. ಹಾಂ, ಅದು ತುಂಬ ಖುಷಿ ಇದೆ. ಅವರೆಲ್ಲರೂ ಸಪೋರ್ಟ್ ಇಲ್ಲದೇ ಅಧ್ಯಕ್ಷ ಆಗಕ್ಕೆ ಸಾಧ್ಯ ಇಲ್ಲ. ತುಂಬ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ತುಂಬಾ ಖುಷಿ ಇದೆ. 23 ಇಯರ್ಸ್ ಆಯಿತು ಓನಾಗಿ ಆಂಟ್ರಪ್ರಿನರ್ಶಿಪ್ ಸ್ಟಾರ್ಟ್ ಮಾಡಿ. ಆ್ಯಂಡ್ ಅರೌಂಡ್ 10 ಇಯರ್ಸ್ PIL ವರ್ಕ್ ಮಾಡಿದ್ದಾರೆ. ಆಫೀಸ್ ಬೇರರ್ಸ್ ಆಗಿ, ಟ್ರೆಷರರ್ ಆಗಿ, ಜಾಯಿಂಟ್ ಸೆಕ್ರೆಟರಿ ಆಗಿ, ಆ್ಯಂಡ್ ಫೈನಲಿ ಇವತ್ತು ಪ್ರೆಸಿಡೆಂಟ್ ಆಗಿದ್ದಾರೆ. ಸೊ ವೆರಿ ಹ್ಯಾಪಿ. ಆಲ್ ದ ಬೆಸ್ಟ್ ಟು ಆಲ್ ದ ಮೆಂಬರ್ಸ್ ಹೂ ಹ್ಯಾವ್ ಬೀನ್ ಎಲೆಕ್ಟೆಡ್. PIA ತುಂಬ ದೊಡ್ಡ ಕೆಲಸ ಮಾಡಲಿ. ಪೀಣ್ಯ ಫುಲ್ ಚೆನ್ನಾಗಿ ಡೆವಲಪ್ ಆಗಲಿ. ಅಪ್ಪನ ಜೊತೆಗೆ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಥ್ಯಾಂಕ್ ಯು. ಹೌದು, ಯಾವಾಗಲೂ ಇದೆ. ಅದರಿಂದನೇ 10 ವರ್ಷದಿಂದ ಅವ್ರಿಗೆ ಪ್ರತಿ ಟೈಮ್ ಎಲೆಕ್ಷನಿಗೆ ನಿಂತಾಗಲೂ ವಿ ವರ್ ದ ಒನ್ ಹೂ ವುಡ್ ಬಿ ಲೈಕ್ ನಿಲ್ಲಿ ಪಪ್ಪ ನಿಲ್ಲಿ. ಪ್ರೆಸಿಡೆಂಟ್ ಆಗುವಾಗ ಡಿಲೆಮಾ ಇದ್ದಾಗ್ಲೂ ಮಾಡಿ ಪಪ್ಪ ನಿಮ್ಮ ಕೈಲಿ ಆಗುತ್ತೆ, ನೀವು ಮಾಡಲೇಬೇಕು ಅಂತ ಚಿಕ್ಕ ಎಂಕರೇಜ್ಮೆಂಟ್ ಇತ್ತು ನಮ್ಮ ಕಡೆಯಿಂದನೂ. ಇಟ್ಸ್ ಲೈಕ್ ದಟ್, ಆಲ್ವೇಸ್ ಸಪೋರ್ಟೆಡ್. ಇಂಡಿಯಾ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಭಾರಿ ಬಹುಮತದಿಂದ ನಮ್ಮ ಅಣ್ಣನ ಮಗ ಆದಂಥ ರಾಜಗೋಪಾಲ್ ಅವರು ಕಾರ್ಯದರ್ಶಿಯಾಗಿ ಚುನಾಯಿತನಾಗಿ ಅವರಿಗೆ ಪೀಣ್ಯ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳ್ತೀನಿ. ನಾನು ಸಹ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದರು. ಇವತ್ತು ಈ ಚಿಕ್ಕ ವಯಸ್ಸಲ್ಲಿ ಇದು ಎತ್ತರಕ್ಕೆ ಬೆಳೆದಿರೋದು ನಮ್ಮ ಕುಟುಂಬಕ್ಕೆ ಭಾಳ ಹೆಮ್ಮೆ ಅನಿಸ್ತಾ ಇದೆ. ಮತ್ತೊಮ್ಮೆ ಇನ್ನೂ ಉನ್ನತ ಮಟ್ಟಕ್ಕೆ ಏರಲಿ. ಈಗಾಗಲೇ ಅವರು ಜಮಖಾನದಲ್ಲಿ ಕೆಲಸ ಮಾಡಿರೋ ಅನುಭವ ಇದೆ. ಸೊಸೈಟಿಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಇನ್ನೂ
ಪೀಣ್ಯ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅಧ್ಯಕ್ಷರಾಗಲಿ, ಕಾಸಿಯಾದಲ್ಲೂ ಅಧ್ಯಕ್ಷರಾಗಲಿ ಅಂತ ನಾವು ಆ ದೇವ್ರನಲ್ಲಿ ಬೇಡ್ಕೊಂತ ಇದ್ದೀವಿ. ವಾಕ್ಚಾತುರ್ಯ ಕೂಡ ಇದೆ. ಒಳ್ಳೆ ಅಚಾತುರ್ಯ ಇದೆ, ಅವರಿಗೆ ಇದೆ ಒಳ್ಳೆ ಅನುಭವ ತಗೊಂಡು ಹಿರಿಯರನ್ನೆಲ್ಲ ಮಾತು ಕೇಳ್ಕೊಂಡು ಹಿರಿಯರ ಸಲಹೆ ತಗೊಂಡು ಉನ್ನತ ಮಟ್ಟಕ್ಕೆ ಏರಲಿ ಅಂತ ಹೇಳಿ ನಮ್ಮ ಕುಟುಂಬಕ್ಕೆ ಇವತ್ತು ಎಲ್ಲ ನಮ್ಮ ಸ್ನೇಹಿತರಿಗೆ ತುಂಬ ಸಂತೋಷ ಆಗ್ತಾಯಿದೆ. ಭಾಳ ಒಳ್ಳೆಯದಾಗಲಿ, ಅವ್ರಿಗೆ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ನಾನು ದೇವ್ರನ್ನ ಬೇಡ್ಕೊಳ್ತಾ ಇದ್ದೀನಿ.